ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 1 ಮುಂದುವರಿದ ಭಾಗ, ಪುಟ ಸಂಖ್ಯೆ 418. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೆಯ ಮತ್ತು 3ನೆಯ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೆಯ ಮತ್ತು 8ನೆಯ ಅಧ್ಯಾಯಗಳಲ್ಲಿ ಚರ್ಚಿಸಿರುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು. ಆದುದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದೆ. ಕೃಷ್ಣನು ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು, ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಆದುದರಿಂದ ಐಹಿಕ ಜಗತ್ತಿನಲ್ಲಿ ಇದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಪರಮಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿ ಇದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕೆಂದು ಹೇಳಿದೆ. ಹೀಗೆಯೇ ಈ ರೀತಿಯಲ್ಲಿ ಕಾರ್ಯನಿರತರಾಗಿರುವವನನ್ನು ಮುಕ್ತನೆಂದೇ ಪರಿಗಣಿಸಬೇಕು ಎನ್ನುವುದನ್ನು ಭಗವದ್ಗೀತೆಯ 10ನೆಯ ಅಧ್ಯಾಯದಲ್ಲಿ ನೋಡುತ್ತೇವೆ. ಮೊದಲನೇದಾಗಿ ಭಗವದ್ಗೀತೆಯ 1ನೇ ಅಧ್ಯಾಯ ಪ್ರವೇಶ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ. ಅಂದರೆ 1ನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಲೋಕನ ಅಂತ ನಾವು ನೋಡಿದ್ವಿ. ಅಂದರೆ ಯುದ್ಧ ಮಾಡೋದಕ್ಕೆ 2 ಸೈನ್ಯ ಯಾವ ರೀತಿ ಸಜ್ಜಾಗಿದೆ ಅನ್ನೋದನ್ನು ವರ್ಣನೆ ಆಗುತ್ತೆ. ಮತ್ತು 2ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನ ನಾವು ತಿಳ್ಕೊಂಡ್ವಿ, ಅದು ಭಾಳ ಮುಖ್ಯವಾದದ್ದು. ನಂತರ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಇಲ್ಲಿ ಈ ಭಾವಾರ್ಥದ ಭಾಗದಲ್ಲಿ ಪ್ರಭುಪಾದರು 7 ಮತ್ತು 8ನೇ ಅಧ್ಯಾಯಗಳಲ್ಲಿ ಏನನ್ನ ಚರ್ಚೆ ಆಯಿತು ಅಂದರೆ, ಒಂದು ಪರಾತ್ಪರ ಜ್ಞಾನ ಅಂತ 7ನೇ ಅಧ್ಯಾಯ ಶೀರ್ಷಿಕೆ ಆಗಿತ್ತು. ನಂತರ 8ನೇ ಅಧ್ಯಾಯದಲ್ಲಿ ಭಗವತ್ ಪ್ರಾಪ್ತಿ ಆಯಿತು. ಅಂದರೆ ಭಗವತ್ ಪ್ರಾಪ್ತಿ ಮತ್ತು ಪರಾತ್ಪರ ಜ್ಞಾನ ಎರಡರಲ್ಲೂ ಮಿಶ್ರ ಇತ್ತು ಅಂತ ಹೇಳ್ತಾರೆ. ಅಂದರೆ ಜ್ಞಾನ ಭಕ್ತಿ ಇರ್ಬೋದು ಅಥವಾ ಕರ್ಮ ಭಕ್ತಿ ಇರ್ಬೋದು, ಈ ರೀತಿ ಯಾವ ರೀತಿ ಮಿಶ್ರ ಇತ್ತು. ಆದರೆ ಈ ಅಧ್ಯಾಯದಲ್ಲಿ, ಅದರಲ್ಲೂ ಮುಖ್ಯವಾಗಿ 9ನೇ ಅಧ್ಯಾಯದಲ್ಲಿ ಯಾವುದೇ ರೀತಿ ಮಿಶ್ರ ಇಲ್ಲ, ಶುದ್ಧವಾಗಿ ಭಕ್ತಿ ಸೇವೆಯನ್ನು ಇಲ್ಲಿ ವರ್ಣನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಭಗವಂತ ಗುಹ್ಯತಮ ಜ್ಞಾನದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು ಕೃಷ್ಣ. ಅಂದರೆ ಈ ಗುಹ್ಯತಮ ಜ್ಞಾನ ಅಂದರೆ ಏನು ಅಂದರೆ, ನಾವು ಗುರುಗಳ ಆಶ್ರಯ ಪಡೆಯೋದಕ್ಕೆ ಯಾತಕ್ಕೆ ನಾವು ಕಾತರರಾಗಿರ್ತೀವಿ, ಗುರುಗಳು ಏನನ್ನ ಬೋಧನೆ ಮಾಡ್ತಾರೆ, ಗುರು ಅನ್ನೋ ಶಬ್ದದ ಗೂಢವಾದ ಅರ್ಥ ಏನು ಅಂತ ಕೇಳಿದ್ರೆ, ಗು ಅಂದರೆ ಗುಹ್ಯತಮ ಅಂತ ಹೇಳ್ತಾರೆ, ರು ಅಂದರೆ ಅದನ್ನು ಯಾರು ಕೊಡ್ತಾರೆ. ಅಂದರೆ ಗುರು ಅಂತ ವ್ಯಕ್ತಿ ಅಂದರೆ ಗುರು ಗುಹ್ಯತಮ ಜ್ಞಾನವನ್ನು ನೀಡ್ತಕ್ಕಂಥ ವ್ಯಕ್ತಿಗೆ ಗುರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಗವಂತ ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿದ್ರೆ, ಆತನ ವಿಷಯವನ್ನು ನಮಗೆ ಸಹಾಯ ಮಾಡೋದಕ್ಕೆ ಅಥವಾ ಆತನ ಬಗ್ಗೆ ಹೇಳೋದಕ್ಕೆ ನಮಗೆ ಗುರುಗಳ ಅವಶ್ಯಕತೆ ಎಷ್ಟು ಮುಖ್ಯ. ಅದರಲ್ಲೂ ನಾವು 4ನೇ ಅಧ್ಯಾಯದಲ್ಲಿ ಭಗವಂತನೇ ಹೇಳಿದ್ದ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಯಾವ ರೀತಿ ಗುರುಗಳ ಆಶ್ರಯ ಎಷ್ಟು ಮುಖ್ಯ ಅಂತ. ಅದೇ ರೀತಿ ನಾವು ಈ ಅಧ್ಯಾಯನ, ಅದರಲ್ಲೂ ಮುಖ್ಯವಾಗಿ ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿರ್ತಕ್ಕಂಥ ಭಗವಂತನನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಗುರುಗಳಿಂದ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗುತ್ತೆ. ಇಲ್ಲಿ ನಂತರ ಐಹಿಕ ಬದುಕು ಯಾವ ರೀತಿ ಇದೆ, ನಮಗೆ ಆಧ್ಯಾತ್ಮಿಕ ಬದುಕಿನ ಬಗ್ಗೆ ನಮಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ. ಅಂದರೆ ಆಧ್ಯಾತ್ಮಿಕ ಅಂದರೆ ದೇವಸ್ಥಾನಕ್ಕೆ ಏನು ಹೇಳ್ತಾರೆ ಅಂದರೆ, ಅಲ್ಲಿ ವೈಕುಂಠ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿ ಐಹಿಕ ಗುಣಗಳ ಪ್ರವೇಶ ಇರೋದಿಲ್ಲ, ಅಲ್ಲಿ ಅದನ್ನು ಆಧ್ಯಾತ್ಮಿಕ ಅಂತ ಕೂಡ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ 24 ಗಂಟೆಗಳ ಕಾಲ ನಾವು ದೇವಸ್ಥಾನದಲ್ಲಿ ವಾಸ ಮಾಡೋಕ್ಕಾಗಿಲ್ಲ ಅಥವಾ ಮಾಡಿಲ್ಲ. ಅದರಿಂದ ಅದರ ಅನುಭವ ಇಲ್ಲ ನಮಗೆ. ಏನಿದ್ರು ಐಹಿಕ ಜಗತ್ತು ಅಂದರೆ ಹೊರಗಡೆ ಪ್ರಪಂಚ ಏನು ಅಂತ ನಮಗೆ ಗೊತ್ತಿದೆ, ಅದರಲ್ಲೂ ಪೂರ್ತಿ ಗೊತ್ತಿಲ್ಲ, ಆದರೂ ಕೂಡ ಗೊತ್ತಿರೋ ಥರ ನಾವು ನಟನೆ ಮಾಡ್ತಾ ಇರ್ತೀವಿ. ಆದರೆ ಐಹಿಕ ಜಗತ್ತಿನಲ್ಲಿ ಇದ್ದುಕೊಂಡು ಕೂಡ ನಮ್ಗೆ ಯಾವುದೇ ನೋವನ್ನು ಅನುಭವಿಸದೆ ಆಧ್ಯಾತ್ಮಿಕ ಬದುಕನ್ನು ನಾವು ರೂಪಿಸ್ಕೋಬೋದು ಅನ್ನೋದನ್ನು ಭಕ್ತಿ ರಸಾಮೃತ ಸಿಂಧು ನಮ್ಗೆ ಹೇಳುತ್ತೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಂತರ ಮುಂದಿನ ಭಾಗದಲ್ಲಿ ಭಾವಾರ್ಥನ ಇನ್ನಷ್ಟು ವಿಷಯಗಳನ್ನು ನಾವು ನೋಡೋದಾದರೆ, ಮೊದಲನೇ ಈ ಶ್ಲೋಕಕ್ಕೆ ನಿರ್ದಿಷ್ಟ ಮಹತ್ವವುಂಟು. ಇದಂ ಜ್ಞಾನಂ, ಈ ಜ್ಞಾನವು ಎನ್ನುವ ಪದಗಳು ಪರಿಶುದ್ಧ ಭಕ್ತಿ ಸೇವೆಯನ್ನು ಸೂಚಿಸುತ್ತವೆ.
ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಸೇವೆ, ಪೂಜೆ, ವಿಧೇಯತೆ, ಸ್ನೇಹವನ್ನು ಪಾಲಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣ ಈ 9 ಚಟುವಟಿಕೆಗಳು ಸೇರಿವೆ. ಭಕ್ತಿ ಸೇವೆಯ ಈ 9 ಅಂಶಗಳನ್ನು ಅನುಷ್ಠಾನ ಮಾಡಿದವನು ಆಧ್ಯಾತ್ಮಿಕ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆಗೆ ಏರಿಸಲ್ಪಡುತ್ತಾನೆ. ಮನುಷ್ಯನ ಹೃದಯವು ಈಗ ಐಕ ಕಶ್ಮಲದ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ಜೀವಿಯು ತಾನು ಜಡವಸ್ತುವಲ್ಲ ಎಂದು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಸಾಲದು. ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭವಿರಬಹುದು. ಆದರೆ ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಶಬ್ದ ಅಂದರೆ ಇದಂ ಜ್ಞಾನಂ, ಅಂದರೆ ಈ ಜ್ಞಾನ. ಈ ಜ್ಞಾನ ಅಂದರೆ ಈ ಭಗವದ್ಗೀತೆಯಲ್ಲಿ ಈ ಜ್ಞಾನನ ಏನನ್ನ ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಯಾವ ರೀತಿ ನಾವು ಮಾಡೋದು, ಅಂದರೆ ಯಾವ ರೀತಿ ಅಭ್ಯಾಸ ಮಾಡೋದು. ಈ ಭಕ್ತಿ ಸೇವೆ ಅಂದರೆ ಏನು, ಎಷ್ಟು ಅಂಗಗಳಿದೆ, ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಭಾವಾರ್ಥದಲ್ಲಿ ಭಾಗವತ ಶ್ಲೋಕನ ಒಂದು ಶ್ಲೋಕ ಅಂದರೆ ಪ್ರಹ್ಲಾದ್ ಮಹಾರಾಜರ ಶ್ಲೋಕನ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಏನು ನವವಿಧ ಭಕ್ತಿಯಲ್ಲಿ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು ಅಥವಾ ಭಗವಂತನ ಸೇವೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನವವಿಧ ಭಕ್ತಿ ಬಗ್ಗೆ ಇಲ್ಲಿ ವರ್ಣನೆ ಆಗಿದೆ. ಅದರಲ್ಲಿ ಶ್ರವಣ ಇರ್ಬೋದು, ಕೀರ್ತನೆ, ಸ್ಮರಣ, ಸೇವೆ, ಪೂಜೆ, ವಿಧೇಯತೆ, ಸ್ನೇಹವನ್ನು ಪಾಲಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣ ಈ 9 ಚಟುವಟಿಕೆಗಳು ಸೇರಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಈ 9 ಅಂಗಗಳು ಅಂದರೆ 9 ವಿಧವಾದ ರೀತಿಯಲ್ಲಿ ಕೂಡ ನಾವು ಭಗವಂತನನ್ನು ಆರಾಧನೆ ಮಾಡ್ಬೋದು ಅಥವಾ ಭಕ್ತಿ ಸೇವೆಯನ್ನು ಕೈಗೊಳ್ಬೋದು. ಆದರೆ 9 ಆಗಲಿಲ್ಲ ಅಂದರೆ ನಮಗೆ 8 ಇರ್ಬೋದು, 7 ಇರ್ಬೋದು ಅಥವಾ 5 ಇರ್ಬೋದು. ಕೊನೆಯ ಪಕ್ಷ 1ರಲ್ಲಾದರೂ ನಾವು ಸಾಧನೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭ ಆಗುತ್ತೆ. ಅದರಲ್ಲೂ ನಾವು ಶ್ರವಣ ಮಾಡ್ತಾ ಇದ್ದೀವಿ ಅಥವಾ ಕೀರ್ತನೆ ಮಾಡ್ತಾ ಇದ್ವಿ ಅಥವಾ ಸ್ಮರಣೆ ಮಾಡ್ತಾ ಇದ್ವಿ ಅಂತ ನಾವು ಯಾವುದು 9 ರೀತಿಯಲ್ಲಿ ಯಾರ್ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವದ್ಧಾಮಕ್ಕೆ ಹೋದ್ರು ಅನ್ನೋದು ಕೂಡ ನಮಗೆ ಇತಿಹಾಸದಲ್ಲಿ ಅಥವಾ ಪುರಾಣಗಳಲ್ಲಿ ನಮಗೆ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾನೀಗ 2 ವಿಷಯ ಮಾತ್ರ ಹೇಳ್ತೀನಿ. ಯಾಕಂದರೆ ಶ್ರವಣ ಮಾಡ್ಕೊಂಡು ಯಾರು ಭಗವದ್ಧಾಮಕ್ಕೆ ಹೋದ್ರು ಅಂತ ಹೇಳಿದ್ರೆ ಪರೀಕ್ಷಿತ್ ಮಹಾರಾಜ ನಮ್ಮ ಕಣ್ಮುಂದೆ ಬರ್ತಾನೆ. ಯಾಕಂದರೆ ಶ್ರೀಮದ್ ಭಾಗವತದಲ್ಲಿ ಸುಖದೇವ್ ಗೋಸ್ವಾಮಿಯವರು ಭಾಗವತನ ಹೇಳ್ತಾ ಇದ್ದಾರೆ, ಅಂದರೆ ಕೀರ್ತನೆ ಮಾಡ್ತಾ ಇದ್ದಾರೆ. ಅಲ್ಲಿ ಶ್ರವಣ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಪರೀಕ್ಷಿತ್ ಮಹಾರಾಜ. ಯಾಕಂದರೆ ಅರ್ಜುನನ ಮೊಮ್ಮಗ ಭಗವಂತನ ಕಥೆ ಕೇಳ್ತಾ ಭಗವದ್ಧಾಮಕ್ಕೆ ಹೊರಟೋದ. ವ್ಯಾಸಮುನಿಗಳ ಮಗ ಸುಖದೇವ್ ಗೋಸ್ವಾಮಿ ಅವರು ಭಗವಂತನ ಕಥೆಯನ್ನು ಹೇಳ್ತಾ ಅವರು ಭಗವದ್ಧಾಮಕ್ಕೆ ಹೊರಟೋದ್ರು. ಈಗ ನಮಗಿರ್ತಕ್ಕಂಥದ್ದು ಇದು 2 ವಿಷಯ ಭಾಳ ಮುಖ್ಯವಾದದ್ದು. 9ರಲ್ಲಿ 2 ಭಾಳ ಸುಲಭವಾಗಿ ಮಾಡ್ಬೋದು. ಒಂದು ಕಥೆಯನ್ನು ಹೇಳ್ಬೋದು, ಇಲ್ಲ ಕಥೆಯನ್ನು ಕೇಳ್ಬೋದು. ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದೇ ಕೆಲಸ. ಒಂದು ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಭಗವದ್ಗೀತೆನ ಹೇಳೋದಕ್ಕೆ ನಾವು ಅವಕಾಶ ತಗೊಂಡಿದ್ವಿ. ನಂತರ ನೀವು ಯಾರು ಈ ಕಥೆಯನ್ನು ಕೇಳ್ತಾ ಇದ್ದಾರೆ ಅಂದರೆ ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾರೆ ಅವರು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭವಾದ ವಿಷಯಗಳಿದು. ಒಂದು ಕೇಳೋದು, ಇನ್ನೊಂದು ಹೇಳೋದು. ಈ 2ರಲ್ಲಿ ಯಾರು ಪರಿಣಿತರಾಗ್ತಾರೆ ಅಂದರೆ ಯಾರಿಗೆ ಆಸಕ್ತಿ ಬರುತ್ತೆ, ಯಾರಿಗೆ ಅಭಿರುಚಿ ಬರುತ್ತೆ ಅಂಥವರು ಬಹಳ ಸುಲಭವಾಗಿ ಈ ಐಹಿಕ ದೇಹನ ತ್ಯಾಗ ಮಾಡಿ ನಂತರ ಈ ಐಹಿಕ ಜಗತ್ತನ್ನು ತ್ಯಾಗ ಮಾಡಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ ತಮ್ಮನ್ನು ತಾವು ವರ್ಗಾವಣೆ ಮಾಡ್ಕೊಳ್ಳೋದು ಬಹಳ ಸುಲಭ. ಅದರಲ್ಲೂ ಈ ಕಲಿಯುಗದಲ್ಲಿ ಬೇರೆ ಸ್ಮರಣೆ ಮಾಡೋದಿರ್ಬೋದು, ಅರ್ಚನೆ ಇರ್ಬೋದು, ವಂದನೆ ಇರ್ಬೋದು ಅಥವಾ ಸರ್ವ ಸಮರ್ಪಣೆ ಇದೆಲ್ಲ ನಮ್ಮ ಕೈಲಿ ಆಗೋದಿಲ್ಲ. ಅಂದರೆ ಕೆಲವರು ಮಾಡ್ತಾರೆ, ಆದರೆ ನಮಗೆ ಇರ್ತಕ್ಕಂಥದ್ದು ಈ 2 ವಿಷಯ. ಯಾಕಂದರೆ ನಾವು ಒಂದು ಶ್ರವಣ ಮಾಡ್ಬೋದು, ಎಲ್ಲಿ ಕೂತಿದ್ರು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ನಲ್ಲಿ ಅಂದರೆ ಇಂಟರ್ನೆಟ್ ಇರೋದ್ರಿಂದ ನಮಗೇನಪ್ಪ ಅಂದರೆ ಇಡೀ ಪ್ರಪಂಚದಾದ್ಯಂತ ಇಸ್ಕಾನ್ ದೇವಸ್ಥಾನಗಳಲ್ಲಿ ಭಗವಂತನ ಕಥೆಯ ಬಗ್ಗೆ ಭಾಳಷ್ಟು ಜನ ಉಪನ್ಯಾಸಕರು ವರ್ಣನೆ ಮಾಡ್ತಾ ಇರ್ತಾರೆ. ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಚೈತನ್ಯ ಚರಿತಾಮೃತ ಇರ್ಬೋದು, ಭಕ್ತಿ ರಸಾಮೃತ ಸಿಂಧು ಇರ್ಬೋದು, ಹೀಗೆ ಸಾಕಷ್ಟು ವಿಷಯಗಳು ಚರ್ಚೆ ನಡೀತಾನೆ ಇರುತ್ತೆ. ನಿಮ್ಗೆ 24 ಗಂಟೆಗಳ ಕಾಲ ಕೂತ್ಕೊಂಡು ನೀವು ಕೇಳೋದಾದರೆ ನಿಮಗೆ ಅದನ್ನು ಆಸ್ವಾದನೆ ಮಾಡಬೇಕು ಅಂತ ಅಭಿರುಚಿ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ನೀವು ಭಗವಂತನ ಕಥೆಯನ್ನು ಕೇಳ್ತಾ ಇರ್ಬೋದು. ಭಗವಂತನ ಕಥೆಯನ್ನು ಕೇಳೋದ್ರಿಂದ ಏನು ಲಾಭ ಅಂತ ನಾವು ಮೊದಲನೇ ಪ್ಯಾರಾಗ್ರಾಫಲ್ಲಿ ಓದಿದ್ವಿ ನಿನ್ನೆ. ಅದರಲ್ಲಿ ಏನಪ್ಪ ಅಂದರೆ ಭಗವಂತನ ಕಥೆ ಕೇಳೋದ್ರಿಂದ ಭಗವಂತನ ಏನು ವಿಷಯದಲ್ಲಿ ನಾವು ಆಸಕ್ತಿಯನ್ನು ತಗೊಂಡಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಾಗೆ ಶಕ್ತಿ ನಮ್ಮಲ್ಲಿ ಬರ್ತಾ ಇರುತ್ತೆ. ನಂತರ ಬುದ್ಧಿಶಕ್ತಿಯನ್ನು ಕೂಡ ಭಗವಂತನೇ ಕೊಡ್ತೀನಿ ಅಂತ ಹೇಳಿರುವಾಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಕಥೆಯನ್ನು ಶ್ರವಣ ಮಾಡೋದಕ್ಕೆ ನಮ್ಮ ಸಮಯವನ್ನು ನಿಗದಿ ಮಾಡಿಟ್ಕೊಂಡು
ನಂತರ ಏನನ್ನು ನಾವು ಕೇಳಿರ್ತೀವಿ ಅದನ್ನು ಬೇರೆಯವ್ರಿಗೆ ಹೇಳ್ತಾ ಹೋಗ್ತಾ ಇದ್ದರೆ ನಮ್ಮ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಏನನ್ನು ಕೇಳಿದ್ದೀವಿ ಅದನ್ನು ನಾವು ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಅದರ ನೆನಪು ನಮಗೆ ಶಾಶ್ವತವಾಗಿರುತ್ತೆ. ಆಗ ಸಾವಿನ ಸಮಯದಲ್ಲಿ, ಅಂದರೆ ಈ ದೇಹನ ತ್ಯಾಗ ಮಾಡೋ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆ ಬಹಳ ಸುಲಭ ಆಗುತ್ತೆ. ಅದು ಬಹಳ ಮುಖ್ಯವಾದದ್ದು. ನಂತರ ಇನ್ನೂ ಸ್ವಲ್ಪ ಭಾವಾರ್ಥ ಇರೋದ್ರಿಂದ ಅದನ್ನು ನಾನು ನಾಳೆ ವಿವರಣೆ ಮಾಡ್ತೀನಿ. ಹರೇ ಕೃಷ್ಣ.